ಶ್ರೀಕೃಷ್ಣನು ಭಗವದ್ಗೀತೆಯ ಮೂಲಕ ಬದುಕಿನ ಬಗ್ಗೆ ಆಳವಾದ ಸತ್ಯಗಳನ್ನು ಬೋಧಿಸಿದ್ದಾನೆ. ಅವರು ಹೇಳಿದಂತೆ, ನಾವು ಜೀವನದಲ್ಲಿ ಯಾವ ಕೆಲಸವನ್ನಾದರೂ ನಿರಂತರವಾಗಿ ಮಾಡಬೇಕು, ಆದರೆ ಆ ಕೆಲಸದ ಫಲದ ಮೇಲೆ ಆಸೆ ಇಡಬಾರದು. ಫಲದ ಆಶೆಯಿಂದ ಬದುಕಿದರೆ ನಿರಾಶೆ ಮತ್ತು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಯಶಸ್ಸು ಮತ್ತು ವಿಫಲತೆ ಎರಡನ್ನೂ ಸಮಭಾವನೆಯಿಂದ ಸ್ವೀಕರಿಸುವುದು ಯೋಗವಾಗಿದೆ. ಏಕೆಂದರೆ ಜೀವನ ಸದಾ ಒಂದೇ ರೀತಿಯಾಗಿ ಸಾಗದು, ಹೀಗಾಗಿ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಬಹುಮುಖ್ಯ. ಶ್ರೀಕೃಷ್ಣನು ಕಾಮ, ಕ್ರೋಧ, ಮೋಹ ಇತ್ಯಾದಿ ಮನಸ್ಸಿನ ಶತ್ರುಗಳನ್ನಾಗಿ ವಿವರಿಸುತ್ತಾನೆ. ಇವುಗಳಿಂದ ದೂರವಿದ್ದರೆ ಮನಸ್ಸು ಶುದ್ಧವಾಗಿರುತ್ತದೆ. ಆತ್ಮವು ಶಾಶ್ವತವಾಗಿದ್ದು ಅದು ಸಾಯದು, ಹುಟ್ಟದು ಎಂಬ ಅರಿವು ನಾವು ಜೀವಿತವನ್ನೇ ಭಿನ್ನ ದೃಷ್ಟಿಕೋನದಿಂದ ನೋಡುವಂತೆ ಮಾಡುತ್ತದೆ. ಪ್ರತಿ ವ್ಯಕ್ತಿಯು ತನ್ನ ಧರ್ಮವನ್ನು, ಅಂದರೆ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಬೇಕು. ಇತರರ ಧರ್ಮವನ್ನು ಅನುಸರಿಸಿ ಸಾಧನೆ ಮಾಡಿದರೆ ಅದು ತಾತ್ಕಾಲಿಕವಾಗಿದೆ, ಆದರೆ ಸ್ವಧರ್ಮದಲ್ಲಿ ನಿಷ್ಠೆಯಿಂದ ಇರುವುದೇ ಶ್ರೇಷ್ಠ. ಕೊನೆಗೆ ಶ್ರೀಕೃಷ್ಣನು ಎಲ್ಲಾ ಧರ್ಮಗಳನ್ನು ಬಿಟ್ಟು ಭಗವಂತನ ಶರಣಾಗಬೇಕೆಂದು ಹೇಳುತ್ತಾನೆ. ಅವನ ಶರಣಾದಲ್ಲಿ ಶಾಶ್ವತ ಶಾಂತಿ, ಮೋಕ್ಷ ಮತ್ತು ಭಯವಿಲ್ಲದ ಜೀವನವು ಸಿಗುತ್ತದೆ. ಈ ರೀತಿಯಾಗಿ ಶ್ರೀಕೃಷ್ಣನ ಪಾಠಗಳು ಜೀವನವನ್ನು ಸರಳ, ಶಾಂತ ಮತ್ತು ಅರ್ಥಪೂರ್ಣವಾಗಿ ರೂಪಿಸಲು ದಾರಿ ತೋರಿಸುತ್ತವೆ.